Hello dear students, welcome to Sing Style of Max. So now ಈಗ chapter wise past 7 years ಅಲ್ಲಿ ಏನೇನ್ questions ಕೇಳಿದ್ದಾರೆ ಪ್ರತಿಯೊಂದು chapter ಅಲ್ಲಿ ಅಂತ ಹೇಳಿ ಡೀಲ್ ಮಾಡೋಣ. Okay, right? So we will deal past 7 years in the sense 2018 ಇಂದ 2024 ವರೆಗೂ ಯಾವ ಚಾಪ್ಟರ್ ಇಂದ ಕ್ವೆಶ್ಚನ್ಸ್ ಕೇಳಿದ್ದಾರೆ, ಎಷ್ಟು ಕೇಳಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ರೈಟ್? ಸೊ 2018 ಅಲ್ಲಂತೂ ಕೊಟ್ಟಿಲ್ಲ ಸೆಟ್ಸ್ ಚಾಪ್ಟರ್ ಇಂದ, ಬಟ್ 2019 ಇಂದ ಕಂಟಿನ್ಯೂಸ್ಲಿ ಎವ್ರಿ ಇಯರ್ ಒನ್ ಕ್ವೆಶ್ಚನ್ ಹ್ಯಾಸ್ ಅಪಿಯರ್ಡ್ ಫ್ರಮ್ ಸೆಟ್ಸ್ ಚಾಪ್ಟರ್. ಓಕೆ, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ 2025 ಅಲ್ಲೂ ಕೂಡ ಸೆಟ್ಸ್ ಚಾಪ್ಟರ್ ಇಂದ ಒಂದು ಕ್ವೆಶ್ಚನ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಲೆಟ್ ಇಸ್ ನಾಟ್ ವೇಸ್ಟ್ ದ ಟೈಮ್ ಅಂಡ್ ಸ್ಟಾರ್ಟ್ ದ ಡಿಸ್ಕಷನ್. ಸೊ ದಿಸ್ ಇಸ್ 2014 ಇಯರ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ನಾವು. 14, 15, 17 ನಾಟ್ ರಿಕ್ವೈರ್ಡ್. ಕ್ವಶನ್ ನಂಬರ್ 5 ಇದೆ ನೋಡಿ. ಕ್ವಶನ್ ನಂಬರ್ 5 ಇದೆಯಲ್ಲ, ದಿಸ್ ಈಸ್ 2019 ಕ್ವಶನ್. ರೈಟ್? ಸೊ ಆಪ್ಷನ್ ಈ ಕಡೆ ಇದೆ ಮೇಲೆ. ಐಲ್ ಟೆಲ್ ಯು. First, let us solve this one. Okay, if U is the universal set with 100 elements, A and B are two sets such that ಏನು ಮಾಡಿದ್ದಾರೆ, ಯೂನಿವರ್ಸಲ್ ಸೆಟ್ n of U is equal to 100. n of A ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, 50. n of B ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, 60. n of A intersection B ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, 20. Then they are asking you n of A dash intersection B dash. n of A dash intersection B dash using De Morgan's law ಇದನ್ನ ಏನು ಬರಿಬಹುದು, A union B whole dash, which is nothing but ಯೂನಿವರ್ಸಲ್ ಅಲ್ಲಿ n of A union B ನ ರಿಮೂವ್ ಮಾಡಿ. ಯೂನಿವರ್ಸಲ್ ನಮಗೆ ಗೊತ್ತಿದೆ 100. n of A union B ಅಂತಂದ್ರೆ ಏನು, ಫಾರ್ಮುಲಾ ಇದೆ n of A plus n of B minus n of A intersection B. ಸೊ ಏನಾಗುತ್ತೆ, 50 plus 60 minus 20. 50, 60, 110 minus 20 ಅಂದರೆ 90. Therefore the answer is n of A dash intersection B dash is equal to 100 ಅಲ್ಲಿ 90 ಹೋದ್ರೆ ಆನ್ಸರ್ ಎಷ್ಟು, 10. ಓಕೆ, ಸೊ ಆಪ್ಷನ್ ಯಾವುದರಲ್ಲಿ 10 ಅಂತ ಇರುತ್ತೋ ಅದೇನಾಗುತ್ತೆ ನಿಮ್ಮ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಆಪ್ಷನ್ ಡಿ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 6. ದಟ್ ಇಸ್ ನಾಟ್ ಆಕ್ಚುಲಿ ಸೆಕೆಂಡ್ ಕ್ವೆಶನ್. 2020 ಅಲ್ಲಿ ಸೆಟ್ಸ್ ಚಾಪ್ಟರ್ ಇಂದ ಏನು ಕ್ವೆಶನ್ ಕೇಳಿದ್ದಾರೆ, if A is equal to 1, 2, 3, 4, 5, 6, then the number of subsets of A which contain at least 2 elements ಅಂತ ಕೇಳಿದ್ದಾರೆ. ಓಕೆ, ಸೊ ಏನಂತ ಕೇಳಿದ್ದಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಅವರು. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಈಸಿ ಕ್ವೆಶನ್. ಎನ್ ಆಫ್ ಎ ಎಷ್ಟಿದಾವೆ ಎಲಿಮೆಂಟ್ಸು, 6 ಇದೆಯಾ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಿರುತ್ತೆ, 2 to the power of n ಎಷ್ಟಿದೆ, 2 power 6 ಅಂದರೆ 64. ಬಟ್ ಅವ್ರು ಕೇಳಿರೋದೇನು, ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕು. ರೈಟ್? ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕು ಅಂತಂದರೆ ನಾವು ಎಲ್ಲ ಸಬ್ಸೆಟ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಬರೆಯೋದು ಹೇಗೆ ಹೇಳ್ರಿ, ಎಂಟಿ ಸೆಟ್ಟು ಆಮೇಲೆ ಸಿಂಗಲ್ಟನ್ ಸೆಟ್ಗಳೆಲ್ಲ ಬರಿತೀವಿ ತಾನೆ. 1, 2, 3 ದೀಸ್ ಆರ್ ದ ಸಬ್ಸೆಟ್ಸ್. ರೈಟ್? 4, 5, 6 ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ನಾವು ಹೇಗೆ, 1, 2, 1, 3 ಈ ರೀತಿ ಇಟ್ ಗೋಸ್ ಆನ್. 64 ಟೋಟಲ್ ಸಬ್ಸೆಟ್ಸ್ ಬರೀತೀರ. ಬಟ್ ಅವ್ರು ಹೇಳಿರೋ ಪ್ರಕಾರ ಅಟ್ಲೀಸ್ಟ್ 2 ಅಂದರೆ 2 ಇರಬೇಕು, ಇಲ್ಲ ಅದಕ್ಕಿಂತ ಜಾಸ್ತಿ ಇರಬೇಕು. ಅದಕ್ಕಿಂತ ಕಮ್ಮಿ ಇರಂಗಿಲ್ಲ. ಅದು ಎಲ್ಲಿ ಬರುತ್ತೆ, ಇದರಲ್ಲಿ ಮಾತ್ರ ಬರುತ್ತೆ. ಹೌದಲ್ಲ? ಇವನ್ ಬಿಟ್ಟು ಎಲ್ಲ ಸಬ್ಸೆಟ್ಸಲ್ಲೂ ಕೂಡ ಏನಾಗುತ್ತೆ, ಮಿನಿಮಮ್ 2 ಎಲಿಮೆಂಟ್ಸ್ ಇದ್ದೇ ಇರುತ್ತೆ. ಸೊ ದೇರ್ ಫೋರ್ ಎಷ್ಟು ಆಗುತ್ತೆ ಅಂತ ಕೇಳಿದಾರಲ್ಲ, ಅದರಲ್ಲಿ ಇವನ್ನ ಮೈನಸ್ ಮಾಡ್ರಿ. ಎಷ್ಟಿದೆ ಇವು, 1 ಇಂದ 6 ಪ್ಲಸ್ ಎಂಟಿ ಸೆಟ್ 7 ಇದಾವೆ. ಸೊ 64 ಮೈನಸ್ 7 ಮಾಡ್ರಿ, ನಿಮಗೆ ಆನ್ಸರ್ ಏನು ಸಿಗುತ್ತೆ, 64 ಅಲ್ಲಿ 4 ಹೋದ್ರೆ ನೆಕ್ಸ್ಟ್ 3 ಹೋದ್ರೆ 57. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 7. In a certain town, 65% of the families own cell phones, 15,000 families own scooter, and 15% of families own both. Taking into consideration that the families own at least one of the two, the total number of families in the town ಎಷ್ಟಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಟೋಟಲ್ಲು ಎಕ್ಸ್ ಇದಾವೆ ಅಂತ ನಾವು ಅನ್ಕೊಳ್ಳೋಣ. ಓಕೆ, ಟೋಟಲ್ ಈಸ್ ಈಕ್ವಲ್ ಟು ಎಕ್ಸ್, ಎನ್ ಆಫ್ ಎ ಯೂನಿಯನ್ ಬಿ. ರೈಟ್? ಆ್ಯಂಡ್ ಅವ್ರು ಹೇಳಿರೋ ಪ್ರಕಾರ 65% ಹತ್ರ ಸೆಲ್ ಫೋನ್ ಇದೆ, 15K ದೇರ್ ಹ್ಯಾವಿಂಗ್ ಸ್ಕೂಟರ್, 15% ಹತ್ರ 2 ಇದೆ, ಸಿ ಇಂಟರ್ಸೆಕ್ಷನ್ ಸ್ಕೂಟರ್. ಓಕೆ, ಸೊ ಅದ್ರ ಬೇಸ್ ಮೇಲೆ ನಾವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಮಗೇನು ಸಿಗುತ್ತೆ, ಟೋಟಲ್ ಎನ್ ಆಫ್ ಎ ಎನ್ ಬಿ ಇಸ್ಗಳು ಎನ್ ಆಫ್ ಎ ಅಂತಂದರೆ ಏನು, 65%. 65% ಅಂದರೆ 65/100 ಇಂಟು ಎಕ್ಸ್ ಪ್ಲಸ್ ಎನ್ ಆಫ್ ಬಿ ಅಂದರೆ 15,000 ಮೈನಸ್ ಇಂಟರ್ಸೆಕ್ಷನ್ ಬೋತ್ ಇರೋದು ಯಾರ ಹತ್ರ, 15%, 15/100 ಇಂಟು ಎಕ್ಸ್. ಓಕೆ, ಸೊ ಇದೇನಾಗುತ್ತೆ, 100 LCM, 65 ಮೈನಸ್ 15 ಅಂತ ಅಂದರೆ 65 ಅಲ್ಲಿ 5 ಹೋದರೆ 60, 10 ಹೋದರೆ 50 x plus
15,000 ರೈಟ್. 51s 52s. ಸೊ ಈ ಕಡೆ ಕಳಿಸಿದ್ರೆ x minus 2 ಆಗುತ್ತೆ is equal to 15,000. x minus x by 2 ಅಂತ ಅಂದರೆ ಎಷ್ಟು? Again it is x by 2 which is equal to 15,000. Now from this one I can say that the value of x is 30,000. Okay, so one question has appeared like this. ಇನ್ನೊಂದೇನಂದರೆ ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಡೌಟ್ ಇರುತ್ತೆ, ಮ್ಯಾಮ್ ಯೂನಿಯನ್ನು ಈಸ್ ಈಕ್ವಲ್ ಟು ಈ ಫಾರ್ಮುಲಾ ತಗೊತೀವಿ, ಎಲ್ಲ ಕಡೆ ನಾವು ಆ ರೀತಿ ತೊಗೊಳೋನಲ್ಲ ಅಂತ ಅಂದರೆ ಈ ಫಾರ್ಮುಲಾ ಸ್ಯಾಟಿಸ್ಫೈ ಆಗಬೇಕು ಅಂತ ಅಂದರೆ ನೆನ್ಪಿಟ್ಕೊಳ್ರಿ, ಅವರು ಕೊಟ್ಟಿರ್ಬೇಕು ನಮಗೆ ಅಟ್ಲೀಸ್ಟ್ ಒನ್ ಆಫ್ ದ ಟೂ, ಎರಡರಲ್ಲಿ ಯಾವುದಾದ್ರು ಒಂದು ಯೂಸ್ ಆಗಿರಬೇಕು. ಓಕೆ, ಎಲ್ಲವೂ ಯೂಸ್ ಆಗ್ತಾನೆ ಇದ್ದಾವೆ ಅಂತ ಅಂದಾಗ ನಾವು ಯೂನಿಯನ್ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಇಲ್ಲ ಅಂತಂದರೆ ದೆರ್ ಈಸ್ ಎ ಪಾಸಿಬಿಲಿಟಿ ದಟ್ ಸಮ್ ಫ್ಯಾಮಿಲೀಸ್ ಡೋಂಟ್ ಹ್ಯಾವ್ ಎನಿಥಿಂಗ್, ರೈಟ್. ಸೊ ಹಾಗಾಗಿ ಅದನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. If A is equal to 1, 2, 3, 4, 5, 6 up to 10, number of subsets of A containing only odd numbers. Only odd numbers ಇರಬೇಕು ಅಂತ ಅಂದರೆ ಏನು ಮಾಡೋಣ, ಸೆಟ್ಟಲ್ಲಿ ಬರೀ ಆಡ್ ನಂಬರ್ಸ್ ಮಾತ್ರ ತೊಗೊಳೋಣ. ಎಷ್ಟಿದೆ? 1, 3, 5, 7, 9. 5 ಎಲಿಮೆಂಟ್ಸಾ? 5 ಎಲಿಮೆಂಟ್ಸು. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ 2 to the power of ನಂಬರ್ ಆಫ್ ಎಲಿಮೆಂಟ್ಸ್. ಎಷ್ಟಿದೆ ನಂಬರ್ ಆಫ್ ಎಲಿಮೆಂಟ್ಸ್? 5. 2 power 5 ಎಷ್ಟು? 32. Therefore option B is the right answer. Okay, next, coming to next question which appeared in 2023. Which of the following is an empty set? ಯಾವುದು ಎಂಟಿ ಸೆಟ್ ಆಗುತ್ತೆ ಅಂತ ಕೇಳಿದ್ದಾರೆ. x² - 9 = 0 ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ? +or -3 ಸಿಗುತ್ತೆ ತಾನೆ. ಸೊ ಎಂಟಿ ಸೆಟ್ ಆಗಲ್ಲ. x² - 1 ಸಾಲ್ವ್ ಮಾಡಿದ್ರು ಕೂಡ ನಮಗೇನು ಸಿಗುತ್ತೆ? +or -1 ಸಿಗುತ್ತೆ. x² = x + 2 ಇದೆಯಲ್ಲ, ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ 2 ರೂಟ್ಸ್ ಸಿಗುತ್ತೆ. ಕಾಂಪಿಟೇಟಿವ್ ಅಲ್ಲಿ ಟೋಟಲ್ ಸಾಲ್ವ್ ಮಾಡ್ಕೊಂಡು ಕೂತ್ಕೋಬೇಡ್ರಿ, ಫಸ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದಾ? ಸೊ ಇದು ಕೂಡ ಏನೋ ಒಂದೆರಡು ನಂಬರ್ಸ್ ಬರುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇಲ್ಲಿಗೆ ಬರ್ರಿ. x² + 1 = 0. +1 ಈ ಕಡೆ ಬಂದರೆ ಏನಾಗುತ್ತೆ? -1. x² -1 ಇದೆ. x =√(-1). ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ ಪಾಸಿಬಲ್ ಇಲ್ಲ, ಕಾಂಪ್ಲೆಕ್ಸ್ ನಂಬರಲ್ಲಿ ಪಾಸಿಬಲ್ ಇದೆ. ಇವ್ರು ಕೊಟ್ಟಿರೋದೇನು? x belongs to R. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ದಟ್ ಮೀನ್ಸ್ ವಾಟ್? ಇದ್ರಾಗ ಯಾವ ಎಲಿಮೆಂಟು ಬರೋದೇ ಇಲ್ಲ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂಥ ಯಾವ ರಿಯಲ್ ನಂಬರು ಇಲ್ಲ. ಓಕೆ, ಸೊ ದೇರ್ಫೋರ್ ಆಪ್ಷನ್ ಡಿ ಈಸ್ ಅನ್ ಎಂಟಿ ಸೆಟ್. ಓಕೆ, ಸೊ ಒನ್ ಮೋರ್ ಕ್ವೆಶನ್ ಇಸ್ ದೇರ್, ದಟ್ ಈಸ್ ಫ್ರಮ್ 2024 ಇಯರ್. ಓಕೆ, ಪ್ರೀವಿಯಸ್ ಇಯರ್ ಕೇಳಿರೋದು. ಇದು 23 ಆಯಿತು, 22 ಆಯಿತು, 21 ಆಯಿತು, 20 ಆಯಿತು, 19 ಆಯಿತು. 18 ಕೇಳಿಲ್ಲ, 24 ಕೇಳಿದ್ದಾರೆ. ಓಕೆ, ವಾಟ್ ಈಸ್ ದಟ್ ಕ್ವೆಶನ್? ಲೆಟ್ ಅಸ್ ಜಸ್ಟ್ ಅಬ್ಸರ್ವ್ ನೌ. So this is that question. Two finite sets have m and n elements respectively. The total number of subsets of the first set is 56 more than the total number of subsets of the second set. The values of m and n respectively are. ಅಂದ್ರೆ ಏನು ಕೊಟ್ಟಿದ್ದಾರೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಜಸ್ಟ್ ಟ್ರೈ ಟು ಸಾಲ್ವ್. 2 ಫೈನೈಟ್ ಸೆಟ್ಸ್ ಇದೆ, ಅಂದರೆ ಎ ಸೆಟ್ ಒಂದು, ಬಿ ಸೆಟ್ ಒಂದು. ಎ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? m ಎಲಿಮೆಂಟ್ಸ್. ಬಿ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? n ಎಲಿಮೆಂಟ್ಸ್. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಾಗುತ್ತೆ ಅವಾಗ? 2^n. ಇದ್ರದ್ದು 2^n. ಓಕೆ, ಅವ್ರೇನು ಹೇಳಿದಾರೆ ಅಂದರೆ ಎ ಸೆಟ್ ಇಂದು ಸಬ್ಸೆಟ್ಸ್ ಏನಿದೆಯಲ್ಲ ಅವು ಎಷ್ಟಿದೆ ನೋಡಿ. ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಫಸ್ಟ್ ಸೆಟ್ ಈಸ್ 56 ಮೋರ್ ದ್ಯಾನ್ ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಕೆಂಡ್ ಸೆಟ್ಸ್. ಅಂದರೆ ಸೆಕೆಂಡ್ ಸೆಟ್ಗಿಂತ ಎಷ್ಟು ಜಾಸ್ತಿ ಇದೆ? 56 ಜಾಸ್ತಿ ಇದೆ. ನಾವೇನು ಮಾಡಬೇಕು ಅವಾಗ? ಇದನ್ನ m ಮತ್ತು n ವ್ಯಾಲ್ಯೂ ಸಾಲ್ವ್ ಮಾಡಬೇಕು, ಹೌದಲ್ವಾ? ಸೊ 2^m ಇದೀ ಕಡೆ ಬಂದರೆ -2^n = 56. ಓಕೆ, ಈಗ ನಾವೇನು ಮಾಡಬೇಕು ಅಂದರೆ m n ಜಾಗದಲ್ಲಿ ಆಪ್ಷನ್ಸ್ನ ತೊಗೊಂಡು ಬಂದು ಹಾಕಬೇಕು. ಯಾವುದಕ್ಕೆ 56 ಬರುತ್ತೆ ಅಂತ ಅಬ್ಸರ್ವ್ ಮಾಡಿರಿ. ದಟ್ ಈಸ್ ಯುವರ್ ಆನ್ಸರ್. ಸೊ ಫಸ್ಟ್ ಆಪ್ಷನ್ ಏನಿದೆ? 2^7 - 2^6. 2^6 ಅಂದರೆ 64. 64 2^7 ಅಂತ ಅಂದರೆ 128. ಸೊ 128 64 ತೆಗೆದ್ರೆ 56 ಅಂತೂ ಬರಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ ಏನಿದೆ? 5 ಮತ್ತು 1. 2^5 - 2^1. 2^5 ಅಂದರೆ ಎಷ್ಟು? 32 ಮೈನಸ್ 2^1 ಅಂತ ಅಂದರೆ 2 ಇಟ್ ಸೆಲ್ಫ್. 32 ಅಲ್ಲಿ 2 ಹೋದರೆ ಎಷ್ಟಾಗುತ್ತೆ? 30 ಆಗುತ್ತೆ. ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಕಮ್ ಟು ದಿಸ್ ಒನ್. 2^6 - 2^3 ಅಂದರೆ 2^6 ಅಂದರೆ ಎಷ್ಟು? 64 ಮೈನಸ್ 2^3 ಅಂದರೆ 8. 64 - 8 ಮಾಡಿದ್ರೆ ನನಗೆ 56 ಸಿಗುತ್ತೆ. ದೇರ್ಫೋರ್ ದಿಸ್ ಈಸ್ ದ ರೈಟ್ ಆಪ್ಷನ್. ಅರ್ಥ ಆಯ್ತಲ್ಲ? ಓಕೆ, ಸೊ ಲೈಕ್ ದಿಸ್ ವಿಲ್ ಕಂಟಿನ್ಯೂ ವಿತ್ ಆಲ್ ದ ಅದರ್ ಚಾಪ್ಟರ್ಸ್. ಓಕೆ, ಆಸ್ ಅರ್ಲಿ ಆಸ್ ಪಾಸಿಬಲ್ ಬಿಫೋರ್ ಯೋರ್ KCET 2025 ಅಪಿಯರ್ಸ್. ರೈಟ್, ಈ ರೀತಿ ಚಾಪ್ಟರ್ ವೈಸು
ಡೀಲ್ ಮಾಡ್ತೀನಿ. ಮೈ ಓನ್ಲಿ ರಿಕ್ವೆಸ್ಟ್ ಇಸ್ ಪ್ಲೀಸ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ ಇನ್ ದ ಕಾಮೆಂಟ್ ಸೆಕ್ಷನ್ ವೆದರ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು ಆರ್ ನಾಟ್. ಓಕೆ, ಆರ್ ವಾಟ್ ಎಲ್ಸ್ ಡೂ ಯು ಎಕ್ಸ್ಪೆಕ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿಬಿಟ್ಟು ಅವರಿಗೂ ಹೆಲ್ಪ್ ಆಗಲಿ. ಓಕೆ, ಸೊ ದಟ್ಸ್ ಇಟ್. That's all for today. Thank you so much. God bless you.